ಬೆಂಗಳೂರು ಗಾಂಧಿ ಬಜಾರಿಗೆ ಬಂದಿದ್ದೀವಿ. ಗಾಂಧಿ ಬಜಾರ್ 7,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ. ಏನು ತಗೊಳ್ತಾ ಇಲ್ಲ ನನಗೋಸ್ಕರ. ಓಕೆನಾ? ಓಕೆ, ಲೆಟ್ಸ್ ಸಿ ನಾವು ಈ ಚಾಲೆಂಜಲ್ಲಿ ಸಕ್ಸಸ್ಫುಲ್ ಆಗ್ತೀನಾ ಇಲ್ವೋ ಅಂತ ಲೆಟ್ಸ್ ಸಿ. ನೋಡೋಣ. ಓಕೆ, ನೋಡೋಣ ಬನ್ನಿ. ದಿಸ್ ಇಸ್ ಗೊಂಬೆ ಹೆವೆನ್ ಫಾರ್ ಶ್ಯೂರ್. ಮೋಮೋ, ನಾವು ಎಲ್ಲಿ ಬಂದಿದ್ದೀವಿ? ನಾವು ಬೆಂಗಳೂರು ಗಾಂಧಿ ಬಜಾರಿಗೆ ಬಂದಿದ್ದೀವಿ. ಗಾಂಧಿ ಬಜಾರ್ ಹಿಂಗೇನು ಗೊತ್ತಾ, ನಾನು ಇನ್ನೊಂದು ಹೇಳಬೇಕು ಅಂದ್ಕೊಂಡಿದ್ದೆ. ಸೊ ಏನಪ್ಪ ಅಂದರೆ, ನಾನು ಜಯನಗರ್ 4th ಬ್ಲಾಕಿಗೆ ಹೋಗಿದ್ದೆ ಸ್ವಲ್ಪ ದಿನದ ಹಿಂದೆ. 70 ರೂಪಾಯಿ ಚಾಟ್ಸ್ ತಿನ್ಕೊಂಬರೋಣ ಅಂತ ಹೋಗಿದ್ದೆ. 7,000 ರೂಪಾಯಿ ಖರ್ಚು ಮಾಡ್ಕೊಂಡ್ಬಂದಿದ್ದೀನಿ. ಸೊ ಇವತ್ತು ಗಾಂಧಿ ಬಜಾರಲ್ಲಿ ಇದ್ದೀವಿ. ಸೊ ಏನಂತ ಅನ್ಸುತ್ತೆ ಅಂದರೆ, ಓಕೆ ಲೆಟ್ಸ್ ಸಿ, ನಾನೊಂದು ಚಾಲೆಂಜ್ ಮಾಡ್ತೀನಿ. ನನಗೋಸ್ಕರ ನಾನು ಏನೂ ತೊಗೊಳ್ಳೋಣ. ಓಕೆನಾ? ನೀನು ತೊಗೋಬೋದು, ಏನಾದರೂ ನನಗೂ ನೀನು ಬೇಕಾದ್ರೆ ಕೊಡಿಸ್ಬೋದು, ನಿಮ್ಗೆ ಬೇಕಾದ್ರೆ ನೀನಾದ್ರು ತೊಗೋಬೋದು. ಬಟ್ ನಾನು ಏನೂ ತೊಗೊಳ್ತಾ ಇಲ್ಲ ನನಗೋಸ್ಕರ. ಓಕೆನಾ? ಓಕೆ, ಲೆಟ್ಸ್ ಸಿ ನಾವು ಈ ಚಾಲೆಂಜಲ್ಲಿ ಸಕ್ಸಸ್ಫುಲ್ ಆಗ್ತೀನಾ ಇಲ್ವೋ ಅಂತ ಲೆಟ್ಸ್ ಸಿ. ನೋಡೋಣ. ಓಕೆ, ನೋಡೋಣ ಬನ್ನಿ. ಸೊ ಫಸ್ಟ್ ಲೆಟ್ಸ್ ಟ್ರೈ ಇಫ್ ಯು ಕ್ಯಾನ್ ಗೆಟ್ ಇನ್ ಟು ವಿದ್ಯಾರ್ಥಿ ಭವನ್. ತುಂಬ ವರ್ಷ ಹಿಂದೆ ಬಂದಿದ್ದೆ. ಓಕೆ. ಖುಷಿಯಾಗಿತ್ತು. ಹಾಂ. ಈಗ ಯಾವಾಗಲಾದ್ರೂ ಒಂದ್ಸಲ ಬರಬೇಕು ಅಂತ ಆಸೆ ಆಗಿಬಿಟ್ಟು ಇವತ್ತು ನಿಮ್ಮ ಜೊತೆಗೆ ಬರೋಂಗಾಯ್ತು. ಥ್ಯಾಂಕ್ ಯು. ಎಷ್ಟು ವರ್ಷ ಆಗಿತ್ತು ವಿದ್ಯಾರ್ಥಿ ಭವನಲ್ಲಿ ಮಸಾಲೆ ದೋಸೆ ತಿಂದೆ? ಸುಮಾರು 15-20 ವರ್ಷ ಹಿಂದೆ ಬಂದಿದ್ದು ನಾವು. ಓಕೆ. ಸೊ ನಮ್ಮಮ್ಮ 15-20 ವರ್ಷದ ಹಿಂದೆ ವಿದ್ಯಾರ್ಥಿ ಭವನಲ್ಲಿ ಮಸಾಲೆ ದೋಸೆ ತಿಂದಿರೋದು. ಬಟ್ ಆದರೆ ಇವತ್ತು ನೋಡೋಣ. ಐ ಡೋಂಟ್ ನೋ, ಇದು ಕ್ಲೋಸ್ ಆಗಿದೆ. ಇದು ಟೈಮಿಂಗ್ಸ್ ಎಲ್ಲ ಇರ್ಬೋದು. ಇದೇನು ರಜಾ ಅಂತೆ. ಓ ಗಾಡ್, ಇಟ್ಸ್ ಹಾಲಿಡೇ. ಏನು ಗೊತ್ತಾ, ನನಗೆ ಈ ಪ್ಲೇಸ್ ತುಂಬ ಇಷ್ಟ. ಬಿಕಾಸ್ ಇಲ್ಲಿ ಎಷ್ಟೊಂದೆಲ್ಲ ಒಳ್ಳೊಳ್ಳೆ ಫ್ಲವರ್ಸು ಘಮ ಘಮ ಅಂತ ಇರುತ್ತೆ ಈ ರೋಡೆ. ಚೆನ್ನಾಗಿದೆ. ಇಟ್ಸ್ ಮೈ ಫೇವ್ರೆಟ್ ಪ್ಲೇಸ್. ಎಲ್ಲ ಕಲರ್ ಫುಲ್ ವೈಬ್ ಅಲ್ಲ. ಎಲ್ಲ ಕಲರ್ ಕಟ್ತಾ ಇರ್ತಾರೆ, ಎಲ್ಲ ನೋಡೋದೆಲ್ಲ ಇಷ್ಟ. ಚೆನ್ನಾಗಂತ ಎಲ್ಲ ಐಟಮು ಇಟ್ಟಿದ್ದಾರೆ. ಎಷ್ಟೊಂದು ಜನ ಕೇಕ್ ಘರ್, ರೋಟಿ ಘರ್. ಅಪ್ಪೋ, ಇಲ್ಲೇನು ಇಷ್ಟೊಂದು ಕ್ರೌಡ್ ಇದೆ. ಏನಾದರೂ ಪ್ರೊಟೆಸ್ಟ್ ಇದೆಯಾ ಅನ್ಕತ್ತೆ. ಇಲ್ಲಿ ರೋಟಿ ಇದೆ. ಹಾಂ, ರೋಟಿ ತಿನ್ನಕ್ಕೆ ಇಷ್ಟೊಂದು ಜನ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ತುಳಸಿ ಕಟ್ಟೆ ಎಲ್ಲ ಚೆನ್ನಾಗಿದೆ ಅಲ್ಲ. ಹೋಮ್ ಡೆಕೋರ್. ನನಗೆ ಈ ಥರ ಇದಿಷ್ಟ ಕಣೆ. ಈ ಥರ ತಗೋಬೇಕು ಅಂತ ಇಷ್ಟ ಇತ್ತು. ಈ ಥರ ಕ್ಯೂಟ್ ಫ್ಲವರ್ಸ್ ಚೆನ್ನಾಗಿದೆ. ಲೋಟಸ್ ಅಲ್ವಾ ಇದು? ದಸರಾ ಗೊಂಬೆನೂ ಇದೆಯಂತೆ, ನೋಡ್ಕೊಂಬರೋಣ. ಎಲ್ಲಿದೆ? ಅಂಗಡಿ ಮಂಜುನಾಥ ಎಂಟರ್ಪ್ರೈಸ್ ಅಂತ. ದಸರಾ ಗೊಂಬೆನೂ ಮಾರಾಟ ಆಗುತ್ತಂತ. ಏನು ಗೊತ್ತಾ, ಸಿನ್ಸ್ ಐ ಹ್ಯಾವ್ ಅ ಬೇಬಿ ಗರ್ಲ್, ಪ್ರತಿ ವರ್ಷ ದಸರಾ ಟೈಮಲ್ಲಿ ಗೊಂಬೆ ಇಡೋಣ ಅಂತ ನನಗೆ ಇಷ್ಟ ಇದೆ. ಸೊ ನನಗೇನು ಅಂದ್ಕೊಂಡೆ ಅಂದರೆ, ಪ್ರತಿ ವರ್ಷ ಅವಳಿಗೆ ದಸರಾದಲ್ಲಿ 1-2 ಗೊಂಬೆನ ಗಿಫ್ಟ್ ಕೊಡೋದು. ಒಳ್ಳೆ ಅವಳಿಗೊಂದು ಲೈಕ್ ಒಂದು ಸರ್ಟನ್ ಏಜ್ ಆದಮೇಲೆ ಅವಳ ಹತ್ರ ತುಂಬ ಕಲೆಕ್ಷನೇ ಇರುತ್ತಲ್ವಾ. ಹಾಂ ಅಲ್ವಾ. ಸೊ ಹಾಗಾದರೆ ಈ ಅಂಗಡಿ ಚೆಕ್ಔಟ್ ಮಾಡೋಣ ಏನು ಸಿಗುತ್ತೆ ಅಂತ. ಆ್ಯಂಡ್ ಒನ್ಸ್ ಅಗೇನ್ ಐ ಶುಡ್ ನಾಟ್ ಫರ್ಗೆಟ್ ದಿಸ್. ನಾನು ಏನೂ ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ವಾವ್, ಚೆನ್ನಾಗಿದೆ ಅಲ್ಲ. ತುಂಬ ಚೆನ್ನಾಗಿದೆ. ನಂಗೆ ಅದು ಸೆಂಟರ್ ತುಂಬ ಇಷ್ಟ ಆಯಿತು. ಲೈಕ್ ದಶಾವತಾರ ಥರ ಇದೆಯಲ್ಲ. ಹೌದು. ಹಾಂ, ನೋಡೋಣ ಯಾವುದಾದ್ರೂ ಒಂದು ಕ್ಯೂಟ್ ಗೊಂಬೆ ಸಿಕ್ಕರೆ, ಅವಳು ಏಜ್ ಅಪ್ರೋಪ್ರಿಯೇಟ್ ಗೊಂಬೆ ಸಿಕ್ಕರೆ ವಿ ವಿಲ್ ಬೈ. ಕೃಷ್ಣ ಮಡಿಕೆ ಹೊಡೆದು ಮೊಸರು ತಿನ್ನೋದು. ಅದು ಚೆನ್ನಾಗಿದೆ. ಹೌದು, ತುಂಬ ಚೆನ್ನಾಗಿದೆ. ಓ, ಇಲ್ಲಿ ನೋಡಮ್ಮ, ಸಿಕ್ಕಾಪಟ್ಟೆ ಗೊಂಬೆ ಇದೆ. ವಾವ್, ದಿಸ್ ಇಸ್ ಗೊಂಬೆ ಹೆವೆನ್ ಫಾರ್ ಶ್ಯೂರ್. ನನ್ನ ಫ್ರೆಂಡ್ ಹುಷಾರಾಗಿ ನೆನಪಾಯ್ತು. ಅವರೆಲ್ಲ ಹಿಂಗೆ ಬೆಂಗಳೂರು ಹೌದಲ್ಲ ಬಂದಾಗೆಲ್ಲ ನನಗೆ ಗೊಂಬೆ ತಗೊಂಬರ್ತೀನಿ ಅಂತ ಹೇಳ್ತಾ ಇದ್ರು. ಎಲ್ಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಈಗ ನೋಡಿಕೋ ಇಂಥ ಜಾಗ. ಮಂಜುನಾಥ ಎಂಟರ್ಪ್ರೈಸ್ ಅಂತ ಗಾಂಧಿ ಬಜಾರಲ್ಲಿದೆ. ಸೋ ಗುಡ್. 250 ರೂಪಾಯಿಂದ ಸ್ಟಾರ್ಟ್ ಆಗಿಬಿಟ್ಟು ಹಾಂ, ಸುಮಾರು ಒಂದು ಸೆಟ್ ಬಂದು 7-8 ಸಾವಿರ ರೂಪಾಯಿ ಇರುವಂಥದ್ದು ಒಳಗೂ ಇದೆ. ಓಕೆ, ಅಂದರೆ ನೀವು ಎಲ್ಲಿಂದ ಇದನ್ನ ಮ್ಯಾನುಫ್ಯಾಕ್ಚರಿಂಗು? ಇದೆಲ್ಲ ತಮಿಳ್ನಾಡು ಮತ್ತೆ ಕಲ್ಕಟ್ಟ, ಬಾಂಬೆ. ಅಚ್ಚಾ, ಓಕೆ. ಇವಾಗ ಹೊಸ ಸ್ಟಾಕ್ ಬರ್ತಾ ಇದೆಯಾ ಹಬ್ಬ ಅಂತ? ಇದು ನಾವು ವರ್ಷ ಪೂರ್ತಿ ಇದೇ ವ್ಯಾಪಾರ ಇರೋದ್ರಿಂದ ನಮ್ಗೆ ಸ್ಟಾಕ್ ಬರ್ತಾನೆ ಇರುತ್ತೆ. ಓಕೆ, ನಾವೇ ಮಾಡಿಸೋದ್ರಿಂದ. ಓಕೆ. ಪಾಪುಗೆ ಆನೆ ಅಂದ್ರೆ ಇಷ್ಟ ಅಲ್ಲ. ಹಾಂ, ಹೌದು. ಆನೆಯಿಂದನೇ ಅಂಬಾರಿ ಥರದ್ದೆಲ್ಲ ತೊಗೊಬೋದಲ್ವಾ? ಹೌದು. ಓ, ಹಾಂ, ಚೆನ್ನಾಗಿದೆ. ಎಷ್ಟಿದು ಆ ಥರದ ಗೊಂಬೆಗಳಿಗೆ? 1200, 1400. ಓಕೆ, ಇಷ್ಟು ಕಲೆಕ್ಷನ್ ಇದೆ ಅಂದರೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ರಾಮಾಯಣ. ಓಕೆ, ಇದೆಲ್ಲ ರಾಮಾಯಣ. ಹಾಂ. ಆಮೇಲೆ ಇಲ್ಲಿಂದ ಎಲ್ಲ ಮಹಾಭಾರತ. ಓ, ಅದೆಲ್ಲ ಕೃಷ್ಣನ್ ಲೀಲೆಗಳು. ಕೃಷ್ಣಂದು. ಓಕೆ, ಇಲ್ಲಿ ಮೈಸೂರು ದಸರಾ. ಇದೆಲ್ಲ ನಮ್ಮ ನಿಜ ಜೀವನದಲ್ಲೇ ನಡೆಯುವಂಥ ಘಟನೆಗಳು. ಹೌದು. ಮದುವೆ ಮತ್ತೆ ಜನರದ್ದೆಲ್ಲ ಜೀವನದ ಕಥೆ. ನಾಮಕರಣ, ಸ್ಕೂಲು, ಆಮೇಲೆ ಬರ್ತ್ಡೇ, ಆಮೇಲೆ
ಷಷ್ಠಿ ಪೂರ್ತಿ ಆಮೇಲೆ ಮಗನಿಗೆ ಇದು ಮಾಡ್ತಾ ಇರೋದು ಬ್ರಹ್ಮೋಪದೇಶ. ಓಕೆ, ಇಲ್ಲಿ ಕಾಫಿ ಟೀ ಅಂಗಡಿ, ಎಳ್ನೀರ್ ಅಂಗಡಿ ಚೆನ್ನಾಗಿದೆ. ಇದೇನ್ ಕತೆ ಇದು? ಜಗ್ಗಾಟ ಅದು ಕತೆ. ಇದು ಈಶ್ವರನ ಹತ್ರ ಪಾಶುಪತಾಸ್ತ್ರ ತಗೊಳ್ತಾ ಇರೋದು ಅರ್ಜುನ. ಪಾಶುಪತಾಸ್ತ್ರಕ್ಕೋಸ್ಕರ ಅಲ್ಲಿ ತಪಸ್ಸು ಮಾಡಿರ್ತಾನೆ. ಅವ್ರು ಮಾರ್ವೇಷದಲ್ಲಿ ಬಂದು ಒಂದು ಹಂದಿಗೆ ಇಬ್ರು ಒಂದೇ ಟೈಮಲ್ಲಿ ಮದ್ವೆಲಿ ನೋಡ್ದಿರ್ತಾರೆ. ನಾನು ಹೊಡೆದಿದ್ದು ಅಂತ ಇಬ್ಬರಿಗೂ ಯುದ್ಧ ಆಗಿ ಮತ್ತೆ ಅವರಿಗೆ ಏನು ಅವನ ಒಂದು ಇದು ಶ್ರದ್ಧೆನೋ ಭಕ್ತಿನೋ ಏನೋ ಒಂದು ಇದಾಗಿ ಅವನಿಗೆ ಪಾಶುಪತಾಸ್ತ್ರನ ಕೊಡ್ತಾರೆ ಈಶ್ವರ. ಕಾನ್ಸೆಪ್ಚುಯಲ್ ಇದೆಲ್ಲ ನೋಡಿ. ರಾವಣ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮ. ಹೇಗೆ ಅನಿಸ್ತಾ ಇದೆ? ಎಷ್ಟೊಂದೆಲ್ಲ ಕಲೆಕ್ಷನ್ ಇದೆ. ನಿನ್ನ ಮೊಮ್ಮಗಳಿಗೆ ಒಂದು ಗೊಂಬೆ ಹುಡುಕು. ಚೆನ್ನಾಗಿದೆ, ಅದೇ ನೋಡ್ತಾ ಇದ್ದೀನಿ. ಯಾವ್ದು ತಗೊಳ್ಳೋದು? ಈ ಮೂರಲ್ಲಿ ಕೃಷ್ಣ, ಆಂಜನೇಯ, ಗಣೇಶ ಇದೆ. ಮೂರು ಕ್ಯೂಟ್ ಆಗಿದೆ. ಸೊ ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಹನುಮಾನ್. ಸೊ ನೆಕ್ಸ್ಟ್ ಎಲ್ಲೋಗೋಣ? ನೆಕ್ಸ್ಟ್ ನೀನು ಎಲ್ಲಿ ಕರ್ಕೊಂಡು ಹೋಗ್ತಾ ಇರಿ. ಓಕೆ. ಯಾಕೋ ಗಾಂಧಿ ಬಜಾರ್ ತುಂಬ ಕಾಲ್ ಹೊಡಿತಾ ಇದೆ ಅಂತ ಅನಿಸ್ತಾ ಇಲ್ವಾ? ಅಲ್ಲಿ ಇಳಿದ್ವಲ್ಲ ಶುರುನಲ್ಲಿ, ಅಲ್ಲಿ ರಶ್ ಇತ್ತು. ಹೌದು, ಇಲ್ಲಿ ಫುಲ್ ಖಾಲಿ. ಲುಕ್ ಎಟ್ ದಿಸ್ ಕಲರ್ ಕಾಂಬಿನೇಷನ್. ನೋಡಿದ್ದು ಕಲರ್ ಕಾಂಬಿನೇಷನ್ ಏನು ಚೆನ್ನಾಗಿದೆ ಅಲ್ವಾ? ಓ ವಾವ್, ಸಣ್ಣ ರೋಸ್, ಲೋಟಸ್ ಆ್ಯಡ್ ಮಾಡಿ ತುಂಬ ಚೆನ್ನಾಗಾಯ್ತು. ಲೋಟಸ್ ಸಣ್ಣ ರೋಸ್ ಅಲ್ವಾ? ಬಟನ್ ರೋಸ್ ಸಖತ್ತಾಗಿದೆ. ಇಲ್ಲೆಲ್ಲ ಬರೀ ಫ್ಲವರ್ ಅಂಗಡಿಗಳೇ. ಚೆನ್ನಾಗಿದೆ ಅಲ್ಲ ಕಲೆಕ್ಷನ್ನು. ಸೊ ನೆಕ್ಸ್ಟು ನಿಂಗೆ ಏನು ನೋಡಬೇಕು, ಏನು ತೊಗೋಬೇಕು? ಇಲ್ಲಿ ಚೂಡಿದಾರ್ ಸೆಟ್ ತುಂಬ ಕಡಿಮೆಗೆ ಸಿಗುತ್ತೆ. ಇಂಟ್ರೆಸ್ಟೆಡ್? ನನಗೆ ಎಲ್ಲ ನೋಡೋದು ಇಷ್ಟ. ಬರೀ ನೋಡೋದು ಇಷ್ಟ. ದಟ್ಸ್ ಅ ವೆರಿ ಗುಡ್ ಥಿಂಗ್. ಬರೀ ವಿಂಡೋ ಶಾಪಿಂಗ್ ಮಾಡೋದು ಇಷ್ಟ. ಓಕೆ, ಲೆಟ್ಸ್ ಸಿ. ಟೋಪಿ ಎಲ್ಲ ಇದೆ ಇಲ್ಲಿ. ಈ ಥರದ್ದೆಲ್ಲ ಚೆನ್ನಾಗಿರುತ್ತಲ್ವಾ? ಟಾಪ್ಸ್ ಎಲ್ಲ ಇದೆ. ತಗೋಬೇಕಾ ಬೇಡ? ನಾನು ಚಾಲೆಂಜಲ್ಲಿರೋದ, ನೀನು ಚಾಲೆಂಜಲ್ಲಿರೋದ? ಇಲ್ಲಿ ಬ್ಯಾಗ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ತೊಗೊಳೋಗಿದ್ದೀನಿ. ಇಲ್ಲಿ ಚೆನ್ನಾಗಿರುತ್ತೆ. ತುಂಬ ಕ್ಯೂಟ್ ಆಗಿರುತ್ತೆ. ಜಿಪ್ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಐ ಡೋಂಟ್ ನೋ ಮಚ್. ಇಲ್ಲಿ ನೋಡಿ, ಈ ಥರದ್ದೆಲ್ಲ ನೋಡು, ಚೆನ್ನಾಗಿದೆಯಲ್ಲ. ಇದಿನ್ನೂ ಚೆನ್ನಾಗಿದೆ ಅಲ್ವಾ? ನನಗೆ ಇವಾಗ ಈ ಬ್ಯಾಗ್ ತಗೋಬೇಕು ಅಂತ ತುಂಬ ಟೆಂಪ್ಟ್ ಆಗ್ತಾ ಇದೆ. ದಟ್ ವುಡ್ ಬಿ ಅಗೇನ್ಸ್ಟ್ ಮೈ ಚಾಲೆಂಜ್ ಅಲ್ವಾ? ಹಾಂ, ಏನು ಶಾಪಿಂಗ್ ಮಾಡಲ್ಲ ಅಂತ ಹೇಳಿದ್ದಿ ಅಲ್ವಾ? ಹೌದಲ್ವಾ? ಥ್ಯಾಂಕ್ ಯು ಫಾರ್ ಲೈಕ್ ರಿಮೈಂಡಿಂಗ್ ದ್ಯಾಟ್. ಓ, ಇದು ಚೆನ್ನಾಗಿದೆ. ದಿಸ್ ಈಸ್ ಆಲ್ಸೋ ವೆರಿ ಟ್ರೆಂಡಿ. ವಾ, ಸೂಪರ್. ಸೊ ನಾನು ಚಾಲೆಂಜ್ ಮಾಡಿಲ್ಲ ಅಂದಿದ್ರೆ ನಾನು ತೊಗೊಂಡ್ಬಿಡ್ಬೋದು ಅಲ್ವಾ? ಪರವಾಗಿಲ್ಲ. ಚಾಲೆಂಜ್ ಬ್ರೇಕ್ ಮಾಡಬೇಕಾಗತ್ತೆ. ವೆರಿ ಟೆಂಪ್ಟಿಂಗ್. ತುಂಬ ಇಷ್ಟ ಆದರೆ ತೊಗೋಬೋದು. ಬಟ್ ಸ್ಟಿಲ್ ಇನ್ನೊಂದ್ಸಲ ಬರೋಣ. ಚೆನ್ನಾಗಿದೆ ಇದು. ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಏನು ಬೇಕಾದ್ರೂ ತುಂಬಿಸ್ಬೋದು ಇದ್ರೊಳಗೆ. ಏನು ತಗೊಂಡ್ರಿ ನೀವು ಅಮ್ಮ? ಏನು ತಗೊಳ್ಳಲ್ಲ ಅಂತ ಹೇಳಿ ಬ್ಯಾಗು ಇದು ನಂದಲ್ಲ. ಓಕೆನಾ? ಹಾಂ, ಬ್ಯಾಗ್ ನೋಡಿ. ತುಂಬ ಕ್ಯೂಟ್ ಆಗಿದೆ. ತುಂಬ ಇಷ್ಟವಾಗಿದೆ. ಬಸವೇಶ್ವರ ಖಾನಾವಳಿಗೆ ಹೋಗಿ ಚೆನ್ನಾಗಿ ಜೋಳದ ರೊಟ್ಟಿ ತಿನ್ನೋಣ. ಏನಂತೀಯ? ತಿನ್ನೋಣ. ಜಾಗ ಚೆನ್ನಾಗಿದೆ ಇದು. ಅವಳಿಗೆ ಹೇಗಿದೆ ಅಮ್ಮ ಊಟ? ಚೆನ್ನಾಗಿದೆಯಾ? ಹೋಳಿಗೆ ಅಂತೂ ಬಿಸಿ ಬಿಸಿ ಇದೆ. ತುಪ್ಪ ನೋಡಿ ಹೆಂಗೆ ಹಾಕಿದ್ದಾರೆ. ಟೇಸ್ಟಿ.
ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಓ ವಾವ್. ಹೋಳಿಗೆ ಊಟ ಹೇಗಿತ್ತು ಊಟ? ಊಟ ಚೆನ್ನಾಗಿತ್ತು. ಎಷ್ಟು ರೊಟ್ಟಿ ತಿಂದೆ? ಕಷ್ಟಪಟ್ಟು 2 ರೊಟ್ಟಿ ತಿಂದೆ. ನಾವೆಲ್ಲ ಈ ಥರ ಊಟಕ್ಕೆ ಬಂದರೆ ವೇಸ್ಟ್ ನಿಜ. ಲಿಮಿಟ್ 2 ರೊಟ್ಟಿ 1 ಹೋಳಿಗೆ ತಿನ್ನೋತ್ತಿಗೆ ನನ್ನ ಕರೆ ಗೋಳಿಲ್ಲ ಆಗೋಗಿರುತ್ತೆ. ನಾನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ಆಯ್ತು. 299ಗೆ ನಿನಗೆ ಒಳ್ಳೊಳ್ಳೆ ಚೂಡಿದಾರ್ ಸೆಟ್ ಸಿಗುತ್ತೆ. ನಾನು ತೊಗೊಂಡಿದ್ದೀನಿ, ತುಂಬ ಒಳ್ಳೆ ಕ್ವಾಲಿಟಿ, ಲೈಕ್ ಈಸಿಯಾಗಿ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಲೆಟ್ಸ್ ಗೋ ದೇರ್. ಆ್ಯಂಡ್ ಆಲ್ಸೋ ನಾನು ನನಗೋಸ್ಕರ ಇದು ತೊಗೊತಾ ಇಲ್ಲ, ಅದು ಬೇರೆ ವಿಷಯ. ಇಲ್ಲ 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 ಒಂದು ತೋರಿಸ್ತೀನಿ ನೋಡಿ. ತೋರಿಸು, ತಿರುಗು. ಯಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಲರ್. ನನಗೆ ಇಷ್ಟ ಆಯಿತು. ನಿಮಗೆ ಆ್ಯಕ್ಚುಲಿ ಈ ಸಲ ಟೆಂಪ್ಟ್ ಆಗ್ತಾ ಇಲ್ಲ ತೊಗೋಬೇಕು ಅಂತ. ಇಲ್ಲಾಂದರೆ ತೊಗೊಂಡ್ಬಿಡ್ತಾ ಇದ್ದೆ. ತಗೊಂಡು ಐ ಆಮ್ ಸ್ಟಿಕಿಂಗ್ ಟು ಮೈ ಚಾಲೆಂಜ್. ಈ ಕಲರು ಇದೆ. ಹಾಂ, ಮತ್ತು ಇದೂ ಚೆನ್ನಾಗಿದೆ, ಈ ಕಲರು ಚೆನ್ನಾಗಿದೆ. ರೆಡ್ ಬೇಡ. ರೆಡ್ ಬೇಡ. ಯಾ ಇದು ಚೆನ್ನಾಗಿದೆ. ನಿಂಗೆ ಯಾವ್ದು ಬೇಕೋ ಇಷ್ಟ ಆಯಿತು ಅದು ತೊಗೋಬೇಕು. ಓಕೆ, ಸೊ ಅವರ್ ಚಾಯ್ಸಸ್. ಅಲ್ಲ, ನೀವು ಇನ್ನೊಂದಿದೆ ಆಂಟಿ, ಇಲ್ಲೆಲ್ಲ ಇದೆ ನೋಡಿ, ಇದಿದೆ. ಇಲ್ಲೂ ಇದೆ ನೋಡಿ, ಸೇಮ್ ಪೀಸ್ ಇದೆ. One eternity later. ಪ್ಯಾಂಟ್ ಕರೆಕ್ಟ್ ಆಗಿದೆ. ನಮ್ಮ ಚಾಯ್ಸ್ ಇದು. ಇವಾಗ ನೀವು ಏನ್ ತಗೊಂಡ್ರಿ? ನಾನು ಚಾಲೆಂಜ್ ಅಲ್ಲಿ 2 ಬ್ಯಾಗ್ ತಗೊಂಡ್ರಿ. ಇವಾಗ ರೆಡಿಮೇಡ್ ಡ್ರೆಸ್ ತಗೊಂಡಿದ್ದೀರಾ? ನಾನು ಏನೂ ತಗೊಂಡಿಲ್ಲ ಇನ್ನು. ಓಕೆನಾ? ಐ ಆಮ್ ಸ್ಟಿಲ್ ಸ್ಟಿಕಿಂಗ್ ಟು ಚಾಲೆಂಜ್. ನೀನು ನನಗದೊಂದು ಬ್ರೇಕ್ ಮಾಡಿದ್ದೀನಿ. ನಾನು ರೂಲ್ಸ್ ಇನ್ನು ನಾನು ಚಾಲೆಂಜ್ ಇದು ಬ್ರೇಕ್ ಮಾಡಿಲ್ಲ. ನಾನು ಏನು ತಗೊಂಡಿಲ್ಲ ಇನ್ನು. ಜೋಳದ ರೊಟ್ಟಿ ಊಟ ಒಂದು ತಗೊಂಡಿದ್ದೀನಿ. ಅದು ಐ ಥಿಂಕ್ ದಟ್ ಡಸಂಟ್ ಕೌಂಟ್ ಹಿಯರ್ ಅಲ್ವಾ? ಸತೀಶ್ ಸ್ಟೋರ್ ಅಂತ ಎಲ್ಲ ಸಿಗತ್ತೆ, ಎವ್ರಿಥಿಂಗ್. ನೇಪಾಳ ನೆನಪಾಯ್ತು. ಹಾಂ, ನೇಪಾಳ ನೆನಪಾಯ್ತಾ? ಕಲರಿಗ ಮೇನ್ ರೋಡ್ ಫುಲ್ ಸುತ್ತಾಡಾಯ್ತು. ಇನ್ನೆಲ್ಲೆಲ್ಲಿ ಹೋಗ್ಬೇಕು ನಿನಗೆ? ಎಲ್ಲೆಲ್ಲಿ ಹೋಗೋಣ? ಈ ರೋಡಲ್ಲಿ ಒಂದು ಸ್ವಲ್ಪ ದೂರ ಹೋಗಿ ಬಂದ್ಬಿಡೋಣ, ನೋಡೋಣ ಏನಿದೆ ಅಂತ. ನಾನು ಆ್ಯಕ್ಚುಲಿ ಬರೀ ನೋಡ್ಲಿಕ್ಕೆ ವಿಂಡೋ ಅಂತ ಶಾಪಿಂಗಿಗೆ ಅಂತ ಬಂದಿದ್ದೀರಾ? ನೋಡ್ಲಿಕ್ಕೆ ಅಂತ ಬಂದಿರೋದು. ಗಾಂಧಿ ಬಜಾರ್ ಶಾಪಿಂಗ್ ಎಲ್ಲ ನೋಡಬೇಕು ಅಂತ. ಆದರೆ ಸ್ವಲ್ಪ ಏನೋ ಒಂದು ಚುಚ್ಚು ತಗೊಂಡಿದ್ದೀರಾ. ಮಗಳ ಒತ್ತಾಯದಿಂದ ಹೌದು. ಡ್ರೆಸ್ ಆಯಿತು, 2 ಬ್ಯಾಗ್ ಆಯಿತು. ಓಕೆ, ಲೆಟ್ಸ್ ಸಿ ವಾಟ್ ಎಲ್ಸ್ ವಿ ಹ್ಯಾವ್. ನಾವು ಎಷ್ಟೊತ್ತಿಗೆ ಬಂದಿದ್ವಿ? 12:30ಗೆ ಬಂದ್ವಾ? 12:30ಗೆ ಮನೆ ಬಿಟ್ಟು ಇವಾಗ ಟೈಮ್ ಹತ್ತತ್ರ ಎಷ್ಟಾಯ್ತೋ ಗೊತ್ತಿಲ್ಲ. ಹ್ಞೂ, 3:45 ಆಯಿತು. ತಿರುಗ್ತಾನೆ ಇದೀವಿ. ಇಡೀ ಗಾಂಧಿ ಬಜಾರ್ ಎಲ್ಲ ಕಡೆ. ಇಡೀ ಗಾಂಧಿ ಬಜಾರ್ ಯಾವ ರೋಡು ಉಳಿಸಿಲ್ಲ, ಎಲ್ಲ ರೋಡ್ಗೂ ಸುತ್ತಿದ್ದೀವಿ. ಇಲ್ಲಿದ್ದೋರೆ ಅಷ್ಟು ಸುತ್ತಿ ಸುತ್ತಿಬಿಟ್ಟಿದ್ದೀವಿ. ಅಯ್ಯಪ್ಪ, ಆದ್ರೂ ಇನ್ನೂ ಹೋಗ್ತಾನೆ ಇದ್ದೀವಿ. ಜೋಳದ ರೊಟ್ಟಿ ಊಟನೂ ಆಯಿತು, ಜೋಳದ ರೊಟ್ಟಿ ಊಟನೂ ಆಯಿತು, ಎಲ್ಲ ವಿಂಡೋ ಶಾಪಿಂಗ್ ಆಯಿತು. ಸೊ ಆ್ಯಸ್ ಪರ್ ಮೈ ಚಾಲೆಂಜ್ ನಾನು ಇನ್ನೂ ಏನೂ ತೊಗೊಂಡಿಲ್ಲ ಅಲ್ವಾ? ತಗೊಂಡಿಲ್ಲ ತಾನೆ. ಇವಳೇ ಅದಕ್ಕೆ ಸಾಕ್ಷಿ. ನಾನು ಏನು ಒಂದು ಸಣ್ಣ ಐಟಮು ತೊಗೊಂಡಿಲ್ಲ. ಓಕೆ, ಸೊ ಫಸ್ಟಲ್ಲಿ ನಾವು ಒಂದು ಗೊಂಬೆ ತೊಗೊಂಡಿದ್ವಿ. ಅದು ಅವ್ರ ಅಜ್ಜಿ ಅವ್ರ ಮೊಮ್ಮಗಳಿಗೆ ಕೊಡಿಸಿದ್ದು. ನಾನು ತೊಗೊಂಡಿದ್ದಲ್ಲ ಅಲ್ವೇನೆ? ಹೌದು. ಸೊ ನಾನು ಏನೂ ತೊಗೊಂಡಿದ್ದೆ ನನಗೋಸ್ಕರ. ಸೊ ನನ್ನ ಚಾಲೆಂಜ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. भाई मज़ा आया. ನಾನು ವಿನ್ ಆಗಿದ್ದೀನಿ. ಗಾಂಧಿ ಬಜಾರ್ಗೆ ಬಂದು ಏನೂ ತೊಗೊಳ್ದೆ, ₹1 ಖರ್ಚು ಮಾಡಿದೆ. ನಾನು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಗುಡ್ ಗರ್ಲ್ ಹೇಳೋ. ಆಲ್ ರೈಟ್. ಸೊ ಇದಾಗಿತ್ತು ಅಮ್ಮ ಮಗಳ ಗಾಂಧಿ ಬಜಾರ್ ಟ್ರಿಪ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವ್ದು ನನ್ನ ಚಾನಲ್ ಹೆಸರು ಹೇಳು? ಚಾನಲ್ ಹೆಸರು ನೆನಪಿಲ್ಲ. ಹೇಳಲೇಬೇಕು ಇವಾಗ, ನೆನಪಿಸ್ಕೊಂಡು ಹೇಳಲೇಬೇಕು. ನನ್ನ ಚಾನಲ್ ನೇಮ್ ಏನು? ನನ್ನ ಹೆಸರು ಬರುತ್ತೆ. ಆ್ಯಂಡ್ ವಾಟ್? ಕೋ. ಯೆಸ್, ಸಬ್ಸ್ಕ್ರೈಬ್ ಮಾಡಿ ಶ್ರುತಿ ಆ್ಯಂಡ್ ಕೋ ಯೂಟ್ಯೂಬ್ ಚಾನಲ್ಗೆ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಮಾಡು. ಟೇಕ್ ಕೇರ್ ಹೇಳು. Take care. ಓಕೆ, ಬಾಯ್.